ಟಿ20ಯಲ್ಲಿ ಟೀಂ ಇಂಡಿಯಾ ಧೂಳಿಪಟ ಮಾಡಿದೆ. ಭಾರತ ಆಟಗಾರರ ಮುಂದೆ ಕಿವೀಸ್ ಪಡೆ ಮಕ್ಕಡೆ ಮಲಗಿದೆ. ಹೌದು ಕ್ರಿಕೆಟ್ ಪ್ರೇಮಿಗಳೇ, ಟೀಂ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಕೊನೆಯ ಟಿ20 ಪಂದ್ಯ ಗೆದ್ದು ನಾವು ಚೇಸಿಂಗ್ ಮಾತ್ರವಲ್ಲ, ಟಾರ್ಗೆಟ್ ಸೆಟ್ ಮಾಡೋದ್ರಲ್ಲೂ ವೀರರು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇಶಾನ್ ಕಿಶನ್ ಸಿಡಿಲಬಾರದ ಬ್ಯಾಟಿಂಗ್ ಮಾಡಿದ್ರೆ ಸಂಜು ತವರಿನಲ್ಲೂ ಫೇಲ್ ಆಗುವ ಮೂಲಕ ತಮ್ಮ ಭವಿಷ್ಯವನ್ನ ತಾವೇ ಕೈಯಾರೆ ಹಾಳು ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ನ್ಯೂಜಿಲೆಂಡ್ ಸರಣಿ ಗೆದ್ದು ದಾಖಲೆ ಬರೆಯುವ ಮೂಲಕ ಟಿ20 ವಿಶ್ವಕಪ್ಗೆ ನಮ್ಮ ಸೇನೆ ಎಷ್ಟು ಬಲಿಷ್ಠವಾಗಿದೆ ಎಂದು ಖಡಕ್ ಮೆಸೇಜ್ ಅನ್ನ ಸೂರ್ಯಕುಮಾರ್ ಯಾದವ್ ಪಡೆ ಎದುರಾಳಿಗಳಿಗೆ ಕೊಟ್ಟಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಟೀಂ ಇಂಡಿಯಾ ಚೇಸಿಂಗ್ ಮಾಡೋದ್ರಲ್ಲಿ ಸೂಪರ್ ಡೂಪರ್ ಅನ್ನೋದು ಎಲ್ಲರಿಗೂ ಗೊತ್ತು. ಯಾಕಂದ್ರೆ ನ್ಯೂಜಿಲೆಂಡ್ ವಿರುದ್ಧದ 3ನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಅತಿ ವೇಗದ ಚೇಸಿಂಗ್ ಮಾಡಿ ದಾಖಲೆಯನ್ನ ಬರೆದಿತ್ತು. ಇದು ವಿಶ್ವಕಪ್ ದೃಷ್ಟಿಯಿಂದ ಅಭಿಮಾನಿಗಳಿಗೆ ಸಖತ್ ಖುಷಿಯನ್ನ ನೀಡಿತ್ತು. ಆದ್ರೆ ಟೀಂ ಇಂಡಿಯಾ ಫ್ಯಾನ್ಸ್ಗೆ ಒಂದು ಡೌಟ್ ಇತ್ತು. ಟೀಂ ಇಂಡಿಯಾ ಚೇಸಿಂಗ್ ಮಾಡುತ್ತೆ ಓಕೆ, ಆದ್ರೆ ಮೊದಲು ಬ್ಯಾಟಿಂಗ್ ಮಾಡಿ ಟಾರ್ಗೆಟ್ ಸೆಟ್ ಮಾಡೋಕೆ ಆಗುತ್ತಾ ಅನ್ನೋದು. ನಮ್ಮ ಟಿ20 ಹುಡುಗರು ನಾವು ಜಸ್ಟ್ ಚೇಸಿಂಗ್ ಮಾತ್ರ ಮಾಡಲ್ಲ, ಮೊದಲು ಬ್ಯಾಟಿಂಗ್ ಮಾಡಿ ಟಾರ್ಗೆಟ್ ಸೆಟ್ ಮಾಡಿ ಎದುರಾಳಿಯನ್ನ ಕಟ್ ಹಾಕ್ತೀವಿ ಅನ್ನೋದನ್ನ ನ್ಯೂಜಿಲೆಂಡ್ ವಿರುದ್ಧದ 5ನೇ ಟಿ20 ಪಂದ್ಯದಲ್ಲಿ ತೋರಿಸಿದ್ದಾರೆ. ಹೌದು, ಭರವಸೆಯ ಬ್ಯಾಟರ್ ಇಶಾನ್ ಕಿಶನ್ ಬಾರಿಸಿದ ಶತಕ ಹಾಗೂ ಅರ್ಶ್ದೀಪ್ ಸಿಂಗ್ ಪಡೆದ 5 ವಿಕೆಟ್ಗಳ ಸಹಾಯದಿಂದ ಟೀಂ ಇಂಡಿಯಾ 5ನೇ ಟಿ20 ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನು 46 ರನ್ಗಳಿಂದ ಮಣ್ಣು ಮುಕ್ಕಿಸಿದೆ. ಈ ಮೂಲಕ ಭಾರತ 5 ಪಂದ್ಯಗಳ ಟಿ20 ಸರಣಿಯಲ್ಲಿ 4-1 ಗೆದ್ದು ಬೀಗಿದೆ. ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿ 271 ರನ್ ಕಲೆ ಹಾಕಿತ್ತು. ಇದೊಂದು ಬಿಗ್ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಆದರೆ ಈ ಬಿಗ್ ಟಾರ್ಗೆಟ್ ಅನ್ನ ಸೆಟ್ ಮಾಡಿದೆ ಅಂದ್ರೆ ಇಲ್ಲಿ ಎಷ್ಟು ಬಲಿಷ್ಠ ಟೀಂ ಇಂಡಿಯಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆದರೆ ಕಿವೀಸ್ 19.4 ಓವರ್ಗಳಿಗೆ 225 ರನ್ ಗಳಿಸಿ ಆಲ್ಔಟ್ ಆಯಿತು. ಈ ಮೂಲಕ ಟಿ20 ವಿಶ್ವಕಪ್ಗೆ ನಾವು ರೆಡಿ, ಡಮಲ್ ಡಿಮಿಲ್ ಡಕ್ಕ, ವಿಶ್ವಕಪ್ ನಾವೇ ಗೆಲ್ಲೋದು ಪಕ್ಕ ಅನ್ನೋದನ್ನ ಸೂರ್ಯಕುಮಾರ್ ಪಡೆ ತೋರಿಸಿಕೊಟ್ಟಿದ್ದಾರೆ. ಇಶಾನ್ ಕಿಶನ್ ಸಿಡಿಲಬಾರದ ಶತಕ. ನಮಗೆ ಈ ಪಂದ್ಯದಲ್ಲಿ ಒಂದು ಶಾಕಿಂಗ್ ನೀಡಿದ್ದು ಅಂದರೆ ಇಶಾನ್ ಕಿಶನ್ ಅವರ ಸಿಡಿಲಬಾರದ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. ಈ ಪಂದ್ಯದಲ್ಲಿ ಅದ್ಭುತ ಕಮ್ಬ್ಯಾಕ್ ಮಾಡಿದ ಇಶಾನ್ ತಮ್ಮ ಬ್ಯಾಟಿಂಗ್ ಮೂಲಕ ಕಿವೀಸ್ ಬೌಲರ್ಗಳನ್ನು ಚಚ್ಚಿ ಬಿಸಾಡಿದ್ರು. ಗಾಯದಿಂದ 4ನೇ ಪಂದ್ಯದಿಂದ ಹೊರಗಿಳಿದಿದ್ದ ಕಿಶನ್ ಸರಣಿಯ ಅಂತಿಮ ಪಂದ್ಯ ಅಂದ್ರೆ 5ನೇ ಪಂದ್ಯದಲ್ಲಿ ಕಿವೀಸ್ ಬೌಲರ್ಗಳ ಬೆಂಡೆತ್ತಿದ್ರು ಅಂತಾನೆ ಹೇಳ್ಬೋದು. ಇನ್ನು ಸಂಜು ಔಟ್ ಆದ ನಂತರ ಬಹು ಬೇಗನೆ ಬ್ಯಾಟಿಂಗಿಗೆ ಬಂದ ಕಿಶನ್ ತಮ್ಮ ಅಂತಾರಾಷ್ಟ್ರೀಯ ಟಿ20 ವೃತ್ತಿ ಜೀವನದ ಮೊದಲ ಶತಕವನ್ನು ಸಿಡಿಸಿ ಮಿಂಚಿದ್ರು. ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿ ಕೇವಲ 28 ಎಸೆತಗಳಲ್ಲಿ ಅರ್ಧ ಶತಕವನ್ನು ಪೂರೈಸಿದ್ರು. ಅರ್ಧ ಶತಕ ಬಾರಿಸಿದ ಬಳಿಕ ತಮ್ಮ ಬ್ಯಾಟಿಂಗ್ ಗೇರ್ ಅನ್ನು ಬದಲಿಸಿದ ಇಶಾನ್ ಕೇವಲ 42 ಎಸೆತಗಳಲ್ಲಿ ಶತಕವನ್ನು ಪೂರೈಸಿದ್ರು. ಅಂದರೆ ಈ ಒಂದು ಕೇವಲ 14 ಎಸೆತಗಳಲ್ಲೇ 50 ರನ್ ಗಳಿಸಿ ಒಂದು ಸೆಂಚುರಿಯನ್ನ ಬಾರಿಸಿದ್ದಾರೆ. ಇದು ನ್ಯೂಜಿಲೆಂಡ್ ವಿರುದ್ಧದ ಟಿ20 ಪಂದ್ಯದಲ್ಲಿ ಅತಿ ವೇಗದ ಶತಕ ಒಂದು ದಾಖಲೆ ಆಗಿದೆ. ಈ ಮೂಲಕ ವಿಶ್ವಕಪ್ಗೆ ನಾನು ಆಡಬಲ್ಲೆ, ಯಾರಾದರೂ ಕೈ ಕೊಟ್ಟರೆ ನಾನು ಪಂದ್ಯವನ್ನು ಗೆಲ್ಲಿಸಬಲ್ಲೆ ಅನ್ನೋದನ್ನ ಇಶಾನ್ ಕಿಶನ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ರು ಅಂತಾನೆ ಹೇಳ್ಬೋದು. ಸಂಜು ಭವಿಷ್ಯ ಅತಂತ್ರ. ಆದರೆ 5ನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇತ್ತು. ಒಟ್ಟು 4 ಮ್ಯಾಚ್ನಲ್ಲೂ ಫೇಲ್ ಆಗಿದ್ದ ಸಂಜು 5ನೇ ಮ್ಯಾಚ್ನಲ್ಲಿ ಕದರ್ ತೋರಿಸ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಯಾಕಂದರೆ ಈ ಪಂದ್ಯ ಸಂಜು ಸ್ಯಾಮ್ಸನ್ಗೆ ವಿಶೇಷವಾಗಿತ್ತು. ಯಾಕಂದರೆ ಇದು ಅವರ ತವರು ನೆಲದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪಂದ್ಯವಾಗಿತ್ತು. ಹೀಗಾಗಿ ಕೇರಳ ಅಭಿಮಾನಿಗಳು ಕೂಡ ನಮ್ಮ ಲೋಕಲ್ ಹುಡುಗ ಚೆನ್ನಾಗಿ ಆಟ ಆಡ್ತಾನೆ, ಅವನ ಆಟವನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಾ ಕೂತಿದ್ರು. ಆದರೆ ಸಂಜು ತವರು ನೆಲದಲ್ಲೂ ಕೂಡ ಆಡಲಿಲ್ಲ. ಈ 5 ಪಂದ್ಯಗಳ ಟಿ20 ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ಅವರು ಬ್ಯಾಟ್ ಫುಲ್ ಸೈಲೆಂಟ್ ಆಗಿತ್ತಂತಾನೆ ಹೇಳ್ಬೋದು. ಆರಂಭಿಕ ಮತ್ತು ವಿಕೆಟ್ ಕೀಪರ್ ಆಗಿ ಆಡಿದ ಸಂಜು 5 ಇನ್ನಿಂಗ್ಸ್ಗಳಲ್ಲಿ ಕೇವಲ ಗಳಿಸಿದ್ದು 46 ರನ್ ಅಷ್ಟೇ. ಈ ಸರಣಿಯಲ್ಲಿ ಸಂಜು ಮೊದಲ ಪಂದ್ಯದಲ್ಲಿ ಗಳಿಸಿದ್ದು 10 ರನ್ ಆದರೆ ಆಮೇಲೆ 2ನೇಯಲ್ಲಿ 6 ರನ್ ಗಳಿಸಿದ್ರು, 3ನೇ ಪಂದ್ಯದಲ್ಲಿ 0 ಸುತ್ತರು, 4ನೇ ಪಂದ್ಯದಲ್ಲಿ 24. ಇದೇ ಹೈಯೆಸ್ಟ್ ರನ್ ಅಂತಾನೆ ಹೇಳ್ಬೋದು. ಈಗ ತವರು ನೆಲದಲ್ಲಿ ನಡೆದ 5ನೇ ಪಂದ್ಯದಲ್ಲಿ ಇವರು 6 ರನ್ ಮಾತ್ರ ಗಳಿಸಿದ್ದು. ಸಂಜು ಅವರ ಈ ಪ್ರದರ್ಶನ 2026ರ ಟಿ20 ವಿಶ್ವಕಪ್ಗೆ ಮುಂಚಿತವಾಗಿ ಟೀಂ ಇಂಡಿಯಾಕ್ಕೆ ಭಯವನ್ನು ಹುಟ್ಟಿಸಿದೆ ಅಂತಾನೆ ಹೇಳ್ಬೋದು. ಇವರ ಮೇಲೆ ಅನುಮಾನ ಶುರುವಾಗಿದೆ. ಇವ್ರನ್ನ ಆಡಿಸ್ಬೇಕಾ ಬ್ಯಾಡ್ವಾ ಅನ್ನೋ ಡೌಟ್ ಕೂಡ ಹೆಚ್ಚಾಗಿದೆ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ಗೆ. ಟಿ20 ವಿಶ್ವಕಪ್ಗೆ ಸಂಜುನ ಆಡಿಸೋದು ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2026ರ ಟಿ20 ವಿಶ್ವಕಪ್ಗೆ ಇಶಾನ್ ಕಿಶನ್ ಅವರನ್ನ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಆಯ್ಕೆ ಮಾಡಲಾಗಿದೆ. ಸಂಜು ಸ್ಯಾಮ್ಸನ್ ಅವರನ್ನ ಮೊದಲು ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಯ್ಕೆ ಮಾಡಲಾಗಿತ್ತು. ಆದರೆ ಸಂಜು ಅವರ ಒಂದು ಕಳಪೆ ಫಾರ್ಮ್ನಿಂದಾಗಿ ಕಿಶನ್ಗೆ ಅವಕಾಶ ಸಿಗ್ತಾ ಇದೆ. ಹಾಗೆ ಟಿ20 ವಿಶ್ವಕಪ್ನಲ್ಲಿ ತಿಲಕ್ ವರ್ಮಾ ಆಡೋದು ಡೌಟ್ ಅಂತ ಹೇಳಲಾಗಿತ್ತು. ಬಟ್ ಈಗ ತಿಲಕ್ ವರ್ಮಾ ಕೂಡ ಫಿಟ್ ಆಗಿದ್ದಾರೆ.
ಕಿಬ್ಬೊಟ್ಟೆ ಗಾಯಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಿರುವ ತಿಲಕ್ ವರ್ಮಾ ಸಂಪೂರ್ಣ ಚೇತರಿಕೆ ಕಂಡಿದ್ದಾರೆ. ಹಾಗೆ ಇವರಿಗೆ BCCI ಫಿಟ್ನೆಸ್ ಸರ್ಟಿಫಿಕೇಟ್ ನೀಡಿದಂತೆ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ತಿಲಕ್ ವರ್ಮಾ ಅವರು ಫಿಟ್ ಆಗಿದ್ದರಿಂದ ಸಂಜುನ ಡ್ರಾಪ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಸಂಜು ಸ್ಯಾಮ್ಸನ್ ತಮ್ಮ ಕೈಯಾರೆ ತಮ್ಮ ಅವಕಾಶವನ್ನ ಕಳೆದುಕೊಂಡಿದ್ದಾನೆ ಅಂತಾನೆ ಹೇಳ್ಬೋದು. T20 ವಿಶ್ವಕಪ್ನಲ್ಲಿ ಸಂಜು ಸ್ಯಾಮ್ಸನ್ಗೆ ಚಾನ್ಸ್ ನೀಡಬೇಕಾ ಬ್ಯಾಡ್ವಾ ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.